ಹಾಯ್ ಫ್ರೆಂಡ್ಸ್, ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ 3D ಲೋಗೋ ಹೇಗೆ ಮಾಡೋದು ಅಂತ. ಫಸ್ಟು ನೋಡಿ, 3D ಲೋಗೋ ನಾನು ಮಾಡ್ತಾ ಇರೋದು ಕೋರಲ್ ಡ್ರಾನಲ್ಲಿ. ಫಸ್ಟು ಕೋರಲ್ ಡ್ರಾ ಓಪನ್ ಮಾಡ್ಕೋಬೇಕು. ಕೋರಲ್ ಡ್ರಾ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಲೆಟರ್ಸ್ ಟೈಪ್ ಮಾಡ್ಕೋಬೇಕು. ನಮಗೆ ಯಾವ ಥರ ಬೇಕು ಲೆಟರ್ಸು ಅಂದ್ಬಿಟ್ಟು ಟೈಪ್ ಮಾಡ್ಕೋಬೇಕು. ನನಗೆ ಕಸ್ಟಮರ್ಸ್ ಕೊಟ್ಟಿರೋದು ಉನ್ನತಿ ಅಂದ್ಬಿಟ್ಟು ಲೆಟರ್ಸ್ 3D ಲೆಟರ್ಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನೋಡಿ, ಈ ರೀತಿ ನಾನು ಟೈಪ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನಾನು ಟೈಪ್ ಮಾಡ್ತಾ ಇದ್ದೀನಿ, ಉನ್ನತಿ. ಓಕೆ ಫ್ರೆಂಡ್ಸ್, ಇದೆಲ್ಲ ಬಿಗ್ ಲೆಟರಲ್ಲೇ ಬರಬೇಕು ಈ ರೀತಿ. ಅದಾದಮೇಲೆ ನೋಡಿ, ಇಲ್ಲಿ ನಾನು ಫಾಂಟ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಈ ಫಾಂಟ್ ಓಕೆನಾ ಫ್ರೆಂಡ್ಸ್. ಅದಾದಮೇಲೆ ನೋಡಿ, ನಾನು ಈ ಫಾಂಟ್ಸ್ನ AI ಕನ್ವರ್ಟ್ ಮಾಡ್ಕೋಬೇಕು. AI ಫಾರ್ಮ್ಯಾಟ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ ಈ ಫಾಂಟ್ಸ್ನ. ನೋಡಿ, ಈ ಥರ AI ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನೋಡಿ, ಈ ಸಾಫ್ಟ್ವೇರಿಗೆ ಬರ್ತೀನಿ. ಇದು RD ವರ್ಕ್ಸ್ ಅಂದ್ಬಿಟ್ಟು ಸಾಫ್ಟ್ವೇರು. ಈ ಸಾಫ್ಟ್ವೇರಲ್ಲಿ ನೋಡಿ, ಇಲ್ಲಿ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಫಾಂಟ್ನ. ಈ ಥರ ಇಂಪೋರ್ಟ್ ಮಾಡಿಕೊಂಡು ನೋಡಿ, ಈ ಥರ ನಾನು ಆಲ್ರೆಡಿ ಕುಂಡಿಸ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇರೋದು. ಇಷ್ಟಾದಮೇಲೆ ನೆಕ್ಸ್ಟ್ ಹೋಗೋಣ ಬನ್ನಿ. ನೋಡಿ, ನಮ್ಮ ಹತ್ರ 8 ಫೀಟ್ ಲೇಸರ್ ಮಿಷಿನ್ ಇದೆ ನಮ್ಮ ಆಫೀಸಲ್ಲಿ. ನೋಡಿ ಫ್ರೆಂಡ್ಸ್, ಇದು ಲೇಸರ್ ಮಿಷಿನ್ನು. ಇದರಲ್ಲಿ ನಾವು ಲೇಸರ್ ವರ್ಕ್ಸ್ ಏನೇನಿದೆ ಎಲ್ಲ ಇದೇ ಮಿಷಿನಲ್ಲೇ ಕಟ್ಟಿಂಗ್ ಹಾಕೋದು. ಬನ್ನಿ, ಇದು ಆನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಲೇಸರ್ ಮಿಷಿನ್ಗೆ ಇಲ್ಲಿ ಸೈಡಲ್ಲಿ 3 ಸ್ವಿಚ್ ಇರುತ್ತೆ. 3 ಸ್ವಿಚ್ಚು ಸಹ ಆನ್ ಮಾಡ್ಕೊಬೇಕು. ಇದು ಬ್ಲೋವರು, ಇದು ವಾಟರ್ ಚಿಲ್ಲರು, ಇದು ಏರ್ ಪಂಪು. ಇದು 3 ಆನ್ ಮಾಡ್ಕೊಬೇಕು. ಮತ್ತು ಈ ಕೀನು ಆನ್ ಮಾಡ್ಕೋಬೇಕು. ಈ ಥರ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ, ನಿಮಗೆ ಇಲ್ಲಿ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಮಿಷಿನ್ ಆನ್ ಆಗ್ತಾ ಇದೆ. ನೋಡಿ, ಈ ಥರ ಬರುತ್ತೆ. ಇದು ನೋಡಿ, ಇಲ್ಲಿ ಸ್ಟಾಪ್ ಆಗುತ್ತೆ ಮಿಷಿನ್ನು. ಅದಾದಮೇಲೆ ನಾವು ಫಸ್ಟು ಮಾರ್ಜಿನ್ ಏನಕ್ಕೆ ಇರ್ತೀವಿ ಅಲ್ಲೋಗಿ ಸ್ಟಾಪ್ ಆಗುತ್ತೆ ಲೇಸರ್ದು. ಅದಾದಮೇಲೆ ನಾನು ಸ್ವಲ್ಪ ಹಿಂದೆ ಓಡಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬರುತ್ತೆ ಲೇಸರ್ ಮಿಷಿನ್ ನಿಮಗೆ. ಇದು ಲೇಸರ್ ನೋಡಿ, ಇಲ್ಲಿಂದ ಹಿಂಗೆ ಬರುತ್ತೆ ಲೇಸರ್, ಇಲ್ಲಿಂದ ಹಿಂಗೆ ಬರುತ್ತೆ ಲೇಸರು. ನೋಡಿ, ಈ ರೀತಿ ಬರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಮೆಟೀರಿಯಲ್ ಲೋಡ್ ಮಾಡೋಣ ಲೇಸರ್ ಮಿಷಿನ್ಗೆ. ನೋಡಿ, ನಾನು ಮೆಟೀರಿಯಲ್ನ ಲೋಡ್ ಮಾಡಿದ್ದೀನಿ. ಅದಾದಮೇಲೆ ಆರಿಜಿನ್ ಸೆಟ್ ಮಾಡ್ತಾ ಇದ್ದೀನಿ. ಆರಿಜಿನ್ ಇದಕ್ಕೂ ಸಹ ಆರಿಜಿನ್ ಸೆಟ್ ಮಾಡಬೇಕಾಗುತ್ತೆ, ಎಲ್ಲಿಂದ ಕಟ್ ಆಗಬೇಕು ಅಂದ್ಬಿಟ್ಟು. ನೋಡಿ, ಈ ಥರ ನೋಡಿ, ಈ ಥರ ನಾವು ಆರಿಜಿನ್ ಸೆಟ್ ಮಾಡ್ತೀವಿ. ಇದನ್ನು ನೋಡಿ, ಸುಮ್ಮನೆ ಆರಿಜಿನ್ ಕರೆಕ್ಟಾಗಿದೆಯಲ್ಲ ಅಂದ್ಬಿಟ್ಟು ಹಿಂಗೆ ನೋಡ್ತೀವಿ. ನೋಡಿದ್ರಾ? ಇನ್ನೊಂದು ಸ್ವಲ್ಪ ಮೇಲೆ ತೊಗೊಬೇಕು. ಓಕೆನಾ ಫ್ರೆಂಡ್ಸ್, ಆರಿಜಿನ್ ಸೆಟ್ ಆಗಿದೆ. ನೋಡಿ, RD ವರ್ಕಿಂದ ನಾನಿವಾಗ ಮಿಷಿನ್ಗೆ ಈ ಫೈಲ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಫೈಲ್ ನೇಮ್ ಉನ್ನತಿ ಅಂತ ಸೇವ್ ಮಾಡ್ತಾ ಇದ್ದೀನಿ. ಫೈಲ್ ಡೌನ್ಲೋಡ್ ಸಕ್ಸಸ್ಫುಲ್ ಆಗಿದೆ. ಇದಾದಮೇಲೆ ಓಕೆ. ನೋಡಿ ಫ್ರೆಂಡ್ಸ್, ಅದಾದಮೇಲೆ ಇಲ್ಲಿ ಬರ್ತೀನಿ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಫೈಲ್ ಇದೆ ನೋಡಿ, ಇಲ್ಲಿ ಫೈಲ್ ಅಂದ್ಬಿಟ್ಟು ಈ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಉನ್ನತಿ ಅಂದ್ಬಿಟ್ಟು ನೋಡಿ, ಇಲ್ಲಿ ಬಂದಿದೆ. ಓಕೆ, ಎಂಟರ್. ಓಕೆನಾ ಫ್ರೆಂಡ್ಸ್, ನೋಡಿ ಇಲ್ಲಿ ಬಂದಿದೆ.
ಉನ್ನತಿ ಈ ಫೈಲ್ ಬಂದಿದೆ ನೋಡಿ. ಈ ಫೈಲ್ ಬರುತ್ತೋ ಇಲ್ಲೋ ಅಂದ್ಬಿಟ್ಟು ನಾನೊಂದು ಸತಿ ಫ್ರೇಮ್ ಚೆಕ್ ಮಾಡಬೇಕಾಗತ್ತೆ. ಈ ಮೆಟೀರಿಯಲಲ್ಲಿ ಈ ಫೈಲ್ ಕಟ್ ಆಗುತ್ತೋ ಇಲ್ಲೋ ಅಂದ್ಬಿಟ್ಟು ನಾನು ಚೆಕ್ ಮಾಡ್ಕೋಬೇಕಾಗತ್ತೆ ಒಂದು ಸತಿ. ನೋಡಿ ಈ ರೀತಿ ಬರೋದಿಲ್ಲ ಫ್ರೆಂಡ್ಸ್, ಮತ್ತೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಕ್ರೈಲಿಕ್ ಲೆಟರ್ಸ್ ಕಟ್ಟಿಂಗ್ ಆಗ್ತಾ ಇದೆ. ನೋಡಿ ಅಕ್ರೈಲಿಕ್ ಲೆಟರ್ಸ್ ಈ ಥರ ಕಟ್ಟಿಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಲೇಸರ್ ಕಟ್ಟಿಂಗು ಅಕ್ರಲಿಕ್ ಶೀಟ್ ಎಲ್ಲ ಮುಗ್ದಿದೆ. ನೋಡಿ ಈ ಥರ ಕಟ್ಟಿಂಗ್ ಆಗಿರುತ್ತೆ. ಸಿಂಗಲ್ ಲೆಟರ್ಸು ನೋಡ್ರಿ ಈ ಥರ ಆಗಿರುತ್ತೆ. ಇದನ್ನು ಒಂದೊಂದು ಲೆಟರೇ ಸಪ್ರೇಟ್ ಮಾಡಿ ಸೈಡ್ಗೆ ಇಟ್ಕೊಳ್ತೀವಿ. ಇವತ್ತು ಎಲ್ಲ ಹುಡುಗರು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಇವತ್ತಿನ ಕೆಲಸ ಇಷ್ಟಕ್ಕೆ ಇದು ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.